ಇದು ಮುದ್ದೆ ಚಿಕನಿಗೆ. ಇದರಲ್ಲಿದ್ದ ಈ ಗ್ಲಾಸ್ ಇದೆಯಲ್ಲ, ಕಾಣಿಸ್ತಾ ಇದೆಯಾ? ಈ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸ್ಗೆ 2 ಗ್ಲಾಸ್ ನೀರು, 1 ಗ್ಲಾಸ್ ಹಿಟ್ಟು ಇದೆ. ಇದು ಮೆಂತ್ಯ ಹಿಟ್ಟು ಅಂತ ಮಾಡ್ತೀವಿ. ಇನ್ನೊಂದು ಸಲ ಯಾವಾಗಾದ್ರೂ ಜಗ್ಗಿ ಮಾಡಿ ಇಟ್ಕೊಂಡ್ಬಿಟ್ಟಿನಿ, ಇನ್ನೊಂದು ಸಲ ಮಾಡಿದಾಗ ತೋರಿಸ್ತೀನಿ. 2 ಗ್ಲಾಸ್ ನೀರು ಹಾಕಿ, ಒಂದು ಸ್ವಲ್ಪ ಸಾಲ್ಟ್ ಹಾಕಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಸಾಲ್ಟ್ ಹಾಕಿ, ಆ ನೀರು ಕುದೀತಾ ಇದ್ದಾವಲ್ಲ, ಈಗ ಉಪ್ಪು ಹಾಕಿ 1 ಸ್ಪೂನು ತುಪ್ಪ ಹಾಕ್ಬೇಕು. ತುಪ್ಪ ಹಾಕಿದರೆ ಗಂಟು ಕಟ್ಟಲ್ಲ. ನಾವು ತುಪ್ಪ ತಿಂತೀವಿ, ತಿನ್ನಲಿಲ್ದರೆ ಆಯಿಲ್ ಹಾಕ್ಕೊಬೋದು. 1 ಸ್ಪೂನ್ ತುಪ್ಪ, GRB ತುಪ್ಪ ಹಾಕ್ತೀನಿ. 1 ಸ್ಪೂನ್ ತುಪ್ಪ ಹಾಕಿದ್ಮೇಲೆ ಒಂದು ನಿಮಿಷ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಮ್ಮನೆ ನೋಡ್ಕೊತ ಕೂತ್ಕೋಬೇಡ್ರಿ, ಲೈಕ್ ಮಾಡಿರಿ. ಅದೇ ತುಪ್ಪ ಮತ್ತು ಇನ್ನೊಂದು ಸ್ವಲ್ಪ ಬಿಟ್ಟು ಇನ್ನೊಂದು ಚೂರು ಹಾಕ್ತೀನಿ. ತುಪ್ಪ ಹಾಕಿದರೆ ಗಂಟು ಕಟ್ಟಲ್ಲ. ತುಪ್ಪ ಹಾಕೋದು ಎದಕ್ಕಂದರೆ ಗಂಟು ಕಟ್ಟಲ್ಲ ಅಂತ ಹೇಳಿದೆ ಆಯಿತಾ. ಚೆನ್ನಾಗಿ ಬೇಯಿಸಿದ ಮೇಲೆ ಹಿಂಗೆ ಮುದ್ದೆ ಕೋಲು ತೊಗೊಂಡು ಇಲ್ಲ ಸಾರು ಮಸೀರು ತೊಗೊಂಡು ತಿಕ್ಕಬೇಕು. ಗೊತ್ತಾಯ್ತಾ? ಇದೇ ಥರ ತಿಕ್ಕಬೇಕು. ಮುದ್ದೆ ಆಗಿದೆ, ಕುದಿಬೇಕು ಚೆನ್ನಾಗಿ. ಮುದ್ದೆ ಚೆನ್ನಾಗಿ ಕುದ್ಕೋಬೇಕು. ಕುದ್ಕೊಂಡ್ಮೇಲೆ ಇದನ್ನು ತಿರುವಿ, ಗಂಟಿಲ್ಲ ನೋಡಿ, ಚೆನ್ನಾಗಿ ತುಪ್ಪ ಹಾಕಿದರೆ ಗಂಟು ಹಾಕಲ್ಲ, ಗಂಟಿಲ್ಲ, ಚೆನ್ನಾಗಾಗಿದೆ. ಇದು ಮುದ್ದೆ ಉಂಡೆ ಕಟ್ಟಿ, ಮುದ್ದೆ ಒಳಗೆ ಚಿಕನ್ ಅದು ಸೊಪ್ಪಿಂದ ಮಾಡಿದ್ನಲ್ಲ, ಏನೇನು ಸೊಪ್ಪು? 3 ಸೊಪ್ಪು, ಮೆಂತ್ಯ, ಮೆಂತ್ಯ, ಈರುಳ್ಳಿ ಸೊಪ್ಪು, ರಾಜಗಿರಿ, 3 ಪಲ್ಯ ಹಾಕಿ ಅದೇ ಈ ಥರ ಮಾಡಿದ್ದೀನಿ. ಮುದ್ದೆ ಕಟ್ತೀನಿ. ಮುದ್ದೆ ಕಟ್ಟಿದ್ಮೇಲೆ ತೋರಿಸ್ತೀನಿ. ಮುದ್ದೆ ರೆಡಿ, ಮೆಂತ್ಯ ಮುದ್ದೆ ರೆಡಿ, ಮೆಂತ್ಯ ಮುದ್ದೆ ರೆಡಿ ಆಯಿತಾ. ಚಿಕನು, ಮೆಂತ್ಯ ಮುದ್ದೆ, ಈರುಳ್ಳಿ ನೆಚ್ಕೊಳಕ್ಕೆ ಇಟ್ಕೊಂಡು ನಿಂಬೆಹಣ್ಣು ಹಾಕ್ಕೊಂಡು ತಿನ್ನೋದು ಆಯಿತಾ. ಇಷ್ಟೇ ಮುದ್ದೆ.